ಡಾಬಾ ಸ್ಟೈಲಲ್ಲಿ ನಾವಿವತ್ತು ಆಲೂ ಪರೋಟಾನ ಮಾಡೋಣ. ನೋಡಿ ತುಂಬ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಆಲೂ ಪರೋಟ ಮಾಡೋದಕ್ಕೆ ಈ ಕಪ್ಪಲ್ಲಿ 1.5 ಗ್ಲಾಸಷ್ಟು ಗೋಧಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಈ 1.5 ಗ್ಲಾಸಲ್ಲಿ ಇದರಲ್ಲಿ ತೊಗೊಂಡ್ರೆ ನಮಗೆ ಅರೌಂಡ್ ಒಂದು 5 ಅಷ್ಟು ಪರೋಟ ಆಗುತ್ತೆ. ನೋಡಿ ಇದರಲ್ಲಿ 1.5 ಗ್ಲಾಸ್ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ನೀವು ಜಾಸ್ತಿ ಉಪ್ಪನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಿಟ್ಟಿಗೆ ನೀವು ಎಷ್ಟು ಬೇಕು ಅನಿಸುತ್ತೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಉಪ್ಪು ಹಾಕ್ಕೊಂಡು ನೆಕ್ಸ್ಟು ಈ ಹಿಟ್ಟು ಮತ್ತು ಉಪ್ಪನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನೀವು ನೀರನ್ನು ಹಾಕ್ಕೊಳ್ಬೇಕು. ನೀರು ಬಂದುಬಿಟ್ಟು ನೀವು ಚಪಾತಿ ಹಿಟ್ಟಿನ ಹದಕ್ಕೆ ಈ ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಸೊ ನೀರನ್ನು ನಿಧಾನವಾಗಿ ನೋಡ್ಕೊಳ್ತಾ ಹಾಕ್ಕೊಳ್ಳಿ. ನೀವು ಚೆನ್ನಾಗಿ ನಾದ್ಕೊಳ್ಬೇಕು. ಇದು ಸೇಮ್ ಚಪಾತಿ ಹಿಟ್ಟಿನ ಹತ್ತಲ್ಲೇ ಇರಬೇಕಾಗುತ್ತೆ ಪರೋಟದ ಹಿಟ್ಟು. ನೋಡಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ತೀನಿ. ಈ ಥರ ನೀಟಾಗಿ ಕಲಿಸ್ಕೊಡಿ ಹಿಟ್ಟನ್ನು. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ನಿಮ್ಮ ಹಿಟ್ಟನ್ನು. ಇದಿವಾಗ ಆಲ್ಮೋಸ್ಟ್ ಈ ಥರ ನಾದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ನಾದ್ಕೊಂಡಾದಮೇಲೆ ನೀವು ಸ್ವಲ್ಪ ಎಣ್ಣೆನ ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕು. ಜಾಸ್ತಿ ಎಣ್ಣೆ ಬೇಡ, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಯಿಲ್ ಹಾಕ್ಕೊಂಡು ಈ ಥರ ನೀಟಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ, ಇವಾಗ ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ಆಲ್ಮೋಸ್ಟ್ ಅಲ್ಲಿದೆ ಹಿಟ್ಟು ರೆಡಿ ಆಗಿದೆ. ನೋಡಿ ಇದಿವಾಗ ಹಿಟ್ಟು ರೆಡಿ ಆಗಿದೆ. ಇದನ್ನು ನಾನು ಒಂದು 1/2 ಅವರ್ ಟು 1 ಅವರ್ ಹಾಗೆ ಇಟ್ಬಿಡ್ತೀನಿ ಚಪಾತಿ ಹಿಟ್ಟು. ಈ ಥರ ಇಡೋದ್ರಿಂದ ನಿಮಗೆ ಪರೋಟ ತುಂಬ ಮೃದುವಾಗಿ ಬರುತ್ತೆ. ಹಾಗಾಗಿ ಒಂದು 1/2 ಅವರ್ ಟು 1 ಅವರ್ ಹಿಟ್ಟನ್ನ ಕಲಿಸ್ಬಿಟ್ಟು ಇಡಿ ಹಾಗೆಯೇ. ನೆಕ್ಸ್ಟ್ ನಾನು ಪರೋಟಗೆ ಸ್ಟಫ್ನ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ 3 ಮೀಡಿಯಮ್ ಸೈಜ್ ಆಲೂನ ತೊಗೊಂಡಿದ್ದೀನಿ. ಒಂದು ಆಲೂ ತುಂಬ ದೊಡ್ಡ ಇದ್ದರೆ ಈ ಥರ ನೀವು ಕಟ್ ಮಾಡ್ಕೊಳ್ಳಿ, ಅವಾಗ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ 2ರಿಂದ 3 ವಿಷಲ್ ಹೊಡೆದ್ರೆ ಸಾಕಾಗುತ್ತೆ. ನಿಮ್ಗೆ ಚೆನ್ನಾಗಿ ಆಲೂ ಬೆಂದಿರುತ್ತೆ. ಇಲ್ಲ ಬೇಕು ಅಂದರೆ ಒಂದು 3 to 4 ವಿಷಲ್ ಹೊಡ್ಸಿದ್ರೂ ಆಗುತ್ತೆ. ನಾನು ಇಲ್ಲಿ 2ರಿಂದ 3 ವಿಷಲ್ ಮಾತ್ರ ಮಾಡ್ಕೊಳ್ತೀನಿ. ಇದಿವಾಗ ವಿಷಲ್ ಆಗಿದೆ. ನೆಕ್ಸ್ಟ್ ಇದು ಪ್ರೆಷರ್ ಹೋದ್ಮೇಲೆ ಪ್ರೆಷರ್ ಇವಾಗ ಹೋಗಿದೆ. ಇದನ್ನು ನಾನು ಓಪನ್ ಮಾಡಿ ಈ ಹಾಲನ್ನ ಇನ್ನೊಂದು ತಟ್ಟೆಗೆ ಹಾಕ್ಕೊಳ್ತೀನಿ. ತುಂಬ ಬಿಸಿ ಇರುತ್ತೆ. ಸೊ 1 ಸ್ಪೂನ್ನ ಯೂಸ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ನೀವು ಇದನ್ನು ಹಾಲು ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ನೀಟಾಗಿ ನೀವು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಳ್ಬೇಕಾಗುತ್ತೆ. ನೋಡಿ ಇದು ಹಾಲು ಬೆಂದಿದೆ. ಈ ಥರ ನೀವು ಸಿಪ್ಪೆನ ತೆಗೆದು ಹಾಲನ್ನು ನೀಟಾಗಿ ಕ್ಲೀನ್ ಮಾಡಿಕೊಳ್ಳಿ. ಇದಿವಾಗ ಸಿಪ್ಪೆ ಎಲ್ಲ ತೆಗೆದು ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀವಿ. ನೀವು ಈ ಥರ ಸ್ಮ್ಯಾಶ್ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ಕೊಬ್ಬರಿ ತುರಿಯೋದ್ರಲ್ಲಿ ಬೇಕಾದರೆ ನೀವು ಹಾಲನ್ನು ತುರಿದ್ಕೊಂಡ್ರೂ ಆಗುತ್ತೆ. ಈ ಥರ ಬೇಯಿಸಿರೋ ಹಾಲನ್ನು ನಾನು ಈ ಥರನೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯೂಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಗಂಟಿರಬಾರ್ದು. ಇದನ್ನು ನಾನಿವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆಲು ಸ್ಮ್ಯಾಶ್ ಆಗಿದೆ ಚೆನ್ನಾಗೆ. ಸೊ ಇಷ್ಟ ಆದರೆ ಸಾಕು. ನೀವು ಗಂಟಿದ್ರೆ ಪರೋಟ ಮಾಡಬೇಕಾದ್ರೆ ಅದು ಹೊರಗೆ ಬಂದುಬಿಡುತ್ತೆ. ಹಾಗಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಹಾಗೆಯೇ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ನೆಕ್ಸ್ಟ್ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆಯೇ 2 ಚಿಟಿಕೆಯಷ್ಟು ಅರಿಶಿನ, ನೆಕ್ಸ್ಟು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಲಾರ್ಜ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಈ ಸ್ಟಫ್ಗೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಉಪ್ಪು ಹಾಕ್ಕೊಳ್ಳೋಕೆ ಹೋಗಬೇಡಿ. ಇದನ್ನು ಈ ಥರ ನೀವು ನೀಟಾಗಿ ಮಿಕ್ಸ್ ಮಾಡಿ
ಉಂಡೆಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ನೀಟಾಗಿ ಎಲ್ಲನೂ ಹಾಕ್ಬಿಟ್ಟು ಕಲಿಸ್ಕೊಡಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಮನೇಲಿ. ಹಾಗೆಯೇ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ ಹೇಳಿ. ಇದಿವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಉಂಡೆಗಳಾಗಿ ಉಂಡೆಗಳನ್ನ ಮಾಡ್ಕೊಳ್ತೀನಿ. ಈ ಥರ ನೀವು ಉಂಡೆಗಳನ್ನ ಮಾಡಿಟ್ಕೊಳ್ಳೋದ್ರಿಂದ ನೀವು ಪರೋಟ ಮಾಡಬೇಕಾದ್ರೆ ಉಂಡೆಗಳನ್ನ ಮಾಡ್ಕೊಳ್ಳೋದು ಬೇಡ. ಅವಾಗ ಈ ಥರ ಉಂಡೆ ಮಾಡಬೇಕಾದ್ರೆ ಕೈಗೆಲ್ಲ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ನಾನು ಫಸ್ಟೇ ಪರೋಟ ಮಾಡೋಕ್ಕಿಂತ ಫಸ್ಟೇ ಈ ಥರ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟು ನಾವು ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀನಿ. ಡೈರೆಕ್ಟಾಗಿ ಈ ಉಂಡೆಗಳನ್ನ ಇಟ್ಬಿಟ್ಟು ಲಟ್ಟಿಸ್ಕೊಂಡ್ರೆ ಆಗುತ್ತೆ. ಹಾಗಾಗಿ ಇದಿವಾಗ 3 ಆಲೂಗಡ್ಡೆನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್. ಇದರಿಂದ 5 ಪರೋಟ ಆಗ್ತಾಯಿದೆ. 1.5 ಕಪ್ಪಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಿವಾಗ ರೆಡಿ ಇದೆ. ಹಿಟ್ಟು ಆಲ್ಮೋಸ್ಟ್ ಅಲ್ಲಿ ನಾನು ಕಲಸಿಟ್ಕೊಂಡು 1 ಅವರ್ ಆಗಿದೆ. ಇದರಿಂದ ನಾನಿವಾಗ ಪರೋಟ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಮೃದುವಾಗಿದೆ ಹಿಟ್ಟು. ನೀವು ಸ್ವಲ್ಪ ಗೋಧಿ ಹಿಟ್ಟನ್ನ ಉಂಡೆನ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಬೇಕಾಗತ್ತೆ. ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ತೊಗೊಳ್ಬೇಕು. ನೋಡಿ ನಾನು ಇಷ್ಟು ಹಿಟ್ಟನ್ನ ತೊಗೊಂಡು ಈ ಥರ ಉಂಡೆ ಕಟ್ಕೊಳ್ತೀನಿ. ನೆಕ್ಸ್ಟ್ ಈ ಥರ ಪ್ರೆಸ್ ಮಾಡಿಕೊಂಡು ಹಿಟ್ಟಲ್ಲಿ ಡಿಪ್ ಮಾಡಿ ಇದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ತೀನಿ. ಈ ಥರ ನೀಟಾಗಿ ನೀವು ಲಟ್ಟಿಸ್ಕೊಳ್ಬೇಕು. ನೆಕ್ಸ್ಟು ಏನು ಮಾಡಿಟ್ಕೊಂಡಿದ್ದೀರೋ ಸ್ಟಫು ಅದನ್ನು ಇದರೊಳಗಡೆ ಇಟ್ಬಿಟ್ಟು ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಹಿಟ್ಟನ್ನು. ನೋಡಿ ಇವಾಗ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಹಿಟ್ಟನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಇರಬಾರ್ದು. ಓಪನ್ ಆಗಿ ನೀವು ಮತ್ತೆ ಲಟ್ಟಿಸ್ಬೇಕಾದ್ರೆ ಅದು ಓಪನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲೋಸ್ ಮಾಡಿಕೊಂಡು ಉಳಿದಿರೋ ಎಕ್ಸ್ಟ್ರಾ ಏನಾದರೂ ಹಿಟ್ಟು ಬಂದರೆ ಈ ಥರ ತಕ್ಕೊಂಡು ಈ ಥರ ಪ್ರೆಸ್ ಮಾಡಿ ಈ ಥರ ನೀಟಾಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಮತ್ತೆ ಹಿಟ್ಟಲ್ಲಿ ನಾನು ಡಿಪ್ ಮಾಡ್ಕೊಳ್ತೀನಿ. ನೀಟಾಗಿ ಚಪಾತಿನ ಹೇಗೆ ಲಟ್ಟಿಸ್ಕೊಳ್ತೀನೋ ಸೇಮ್ ಅದೇ ಥರ ನಾನು ನಿಧಾನವಾಗಿ ಪ್ರೆಸ್ ಮಾಡಿ ಈ ಥರ ಲಟ್ಟಿಸ್ಕೊಳ್ತಾ ಹೋಗ್ತೀನಿ. ನೀವು ಒಂದೇ ಸರಿ ಉಜ್ಜಿಬಿಡ್ಬೇಡಿ. ಈ ಥರ ನಿಧಾನವಾಗಿ ತಿರುಗಿಸ್ಕೊಳ್ತಾ ಉಜ್ಜಬೇಕು. ಆವಾಗ ನಿಮಗೆಲ್ಲೂ ಓಪನ್ ಆಗಲ್ಲ ಪರೋಟ. ಬೇಕಿದ್ರೆ ನಿಮ್ಗೆ ಅಂಟ್ತಾ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಲಟ್ಟಿಸ್ಕೊಡಿ. ನೀವು ನಿಧಾನವಾಗಿ ಲಟ್ಟಿಸ್ಕೊಳ್ಬೇಕು, ಇಲ್ಲಾಂದರೆ ಓಪನ್ ಆಗಿಬಿಡುತ್ತೆ. ಈ ಥರ ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ನೋಡಿ ಇದು ಪರ್ಫೆಕ್ಟಾಗಿ ಪರೋಟ ರೆಡಿಯಾಗಿದೆ. ಇದನ್ನು ನಾವು ತವಾದಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ. ಬೇಕಿದ್ರೆ ನಾನು ಇನ್ನೊಂದನ್ನು ಹೇಗೆ ಮಾಡೋದು ಅಂತ ಹಾಗೆ ತೋರಿಸ್ತೀನಿ. ಈ ಥರ ಹಿಟ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಈ ಥರ ಡಿಪ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಸೇಮ್ ಚಪಾತಿ ಥರನೇ ನಾನು ಇದನ್ನು ಲಟ್ಟಿಸ್ಕೊಳ್ತೀನಿ. ಮಾಡಿಟ್ಕೊಂಡಿರುವಂತಹ ಆಲೂ ಸ್ಟಫ್ನ ಇದರೊಳಗಡೆ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಳ್ತೀನಿ. ನೋಡಿ ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೂ ಓಪನ್ ಇರಬಾರ್ದು. ಸೊ ಈ ಥರ ಅಟ್ಯಾಚ್ ಮಾಡ್ಕೊಳ್ತಾ ನೀವು ಕಂಪ್ಲೀಟಾಗಿ ಕ್ಲೋಸ್ ಮಾಡಿ. ನೋಡಿ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇವಾಗ ಈ ಥರ ಹಿಟ್ಟು ಎಕ್ಸ್ಟ್ರಾ ಬರುತ್ತಲ್ವ ಅದನ್ನು ನೀವು ಈ ಥರ ಕಟ್ ಮಾಡ್ಕೊಬಿಡಿ. ನೆಕ್ಸ್ಟ್ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮತ್ತೆ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ಸೇಮ್ ಚಪಾತಿನ ಯಾವ ಥರ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ನೋಡಿ ನಾನು ನಿಧಾನವಾಗಿ ಈ ಥರ ತಿರುಗಿಸ್ಕೊಳ್ತಾ ಲಟ್ಟಿಸ್ಕೊಳ್ತಾ ಇದ್ದೀನಿ.
ಪರ್ಫೆಕ್ಟಾಗಿ ನಿಮಗೆ ಪರೋಟ ಶೇಪಲ್ಲೇ ರೌಂಡಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದೇ ಪ್ರೊಸೀಜರಲ್ಲಿ ನೀವು ಆಲೂ ಪರೋಟನ ರೆಡಿ ಮಾಡ್ಕೊಳ್ಬೇಕು. ಇದಿವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನೆಕ್ಸ್ಟ್ ನಾನು ಮಾಡಿಟ್ಕೊಂಡಿರೋದನ್ನೆಲ್ಲದನ್ನೂ ಇದೇ ಥರ ರೆಡಿ ಮಾಡಿಕೊಂಡು ತವಾದಲ್ಲಿ ಬೇಯಿಸ್ಕೊಳ್ತೀನಿ. ತವ ಸ್ವಲ್ಪ ಬಿಸಿ ಆಗಿದ್ದೇನೆ ನೀವು ಆಯಿಲ್ ಈ ಥರ ಹಚ್ಕೊಳ್ಬೇಕು. ನೆಕ್ಸ್ಟು ಮಾಡಿಟ್ಕೊಂಡಿರುವಂತಹ ಪರೋಟಾನ ಇದ್ರ ಮೇಲೆ ಹಾಕಿ. ಮೇಲೇನೂ ಕೂಡ ನೀವು ಆಯಿಲ್ನ ಹಚ್ಕೊಳ್ಬೇಕಾಗುತ್ತೆ. ಈ ಥರ ನೀಟಾಗಿ ಆಯಿಲ್ನ ಸವರ್ಕೊಳ್ಳಿ ಪರೋಟ ಮೇಲೆ. ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಪರೋಟನ ಬೇಯಿಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಈ ಥರ ತಿರುವು ಹಾಕ್ಕೊಳ್ಳಿ. ಬೇಕಿದ್ರೆ ಇಲ್ಲೂ ಸ್ವಲ್ಪ ಬೇಕಿದ್ರೆ ಆಯಿಲ್ನ ಹಚ್ಕೊಳ್ಳಿ. ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ತಾ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಇಟ್ಕೊಳ್ಬೇಡಿ, ಒಂದೇ ಸರಿ ಸೀದೋಗುತ್ತೆ. ಹಾಗೆಯೇ ಒಳಗಡೆ ಸ್ಟಫ್ ಇರೋದ್ರಿಂದ ನೀವು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕಾಗುತ್ತೆ. ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ಒಳಗಡೆ ಸ್ಟಫ್ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಹಾಗೆಯೇ ಈ ಪರೋಟದ ಮೇಲ್ಗಡೆ ಹಿಟ್ಟು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಈ ಥರ ಮೀಡಿಯಮ್ ಫ್ಲೇಮ್ನ ಇಟ್ಕೊಂಡು ಮಾಡೋದ್ರಿಂದ. ಇದು ನೋಡಿ ರೆಡಿ ಆಗಿದೆ. ಇಷ್ಟೇ. ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆ ಮೊಸರು ಅಥವಾ ಚಟ್ನಿ ಜೊತೆ ತಿಂತಾಯಿದ್ರೆ ಸ್ವಲ್ಪ ಹಾಗೆಯೇ ಬೆಣ್ಣೆನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.